ಇಲ್ಲ ನೋಡು ಕಾಡ್ಕೋಣ, ಇದು ಕಾಡ್ಕೋಣ ಬೇಕು ಮಗ. ಬಹುದೂರು ನಮ್ಮ ಸ್ನೇಹಿತ ಬಾಂಧವ ರಾಜ ಮಾರ್ತಾಂಡ, ರಾಜ ಬಹದ್ದೂರ್, ರಾಜ ರಾಜೇಂದ್ರ ವರ್ಮ, ರಾಜ ಕಂಠೀರವ, ತೇಜು ಮಹಾರಾಜ ಬಹದ್ದೂರ್. ಜೈ 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 ತೇಜು ಗೌಡ. ಥ್ಯಾಂಕ್ ಯು. ಭಾರಿಯಾಗಿ ಇತ್ತು ಬಿಡ, ದೇವಸ್ಥಾನದ ಪೈಸಾ ಗೊತ್ತಲ್ಲ ಫ್ರೆಂಡ್ಸ್, ಭಾರಿಯಾಗಿರೋ. ಮುಸ್ತಫಾ ಮಾಡ್ತೀನಿ ಗುರು, ಈಗ ಒಂದ್ಸಲಿ ಆಡ್ಗುರು ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಇದ್ದಾರೆ ನಿನ್ ಫ್ಯಾನ್ಸ್. ಏ ಪ್ರದೀಪಣ್ಣ ಸ್ಪೆಕ್ಸ್ ಹಾಕೋ, ಕಾಣ್ತಿಲ್ಲ. ಸ್ಪೆಕ್ಸ್ ಹಾಕೋ ನೀನು. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ. ಓ ಪ್ರದೀಪಣ್ಣ ಹೇಳಿದ್ರೆ ನಾನು ಸ್ವಲ್ಪ ಬಿಲ್ಡಪ್ ಕೊಡಿ ಇವಾಗ. 5:30 ಎಬ್ಸಿದ್ರೆ 5:30 ಇದೆಲ್ಲ ಬೇಕಾ ನಿಂಗೆ? ಮತ್ತೆ ಅದಕ್ಕೇನಾರು ಕಾಮೆಂಟ್ ಇಲ್ವಾ ನಿನ್ಗೆ ನಿಮ್ ಕಡೆಯಿಂದ? ಅವ್ರು ಮಾಡಿ ಸ್ಟೈಲಿ ಕಾಮೆಂಟ್ ಏನಿಲ್ವಾ? ನಾನು ಮಾಡ್ದ ಎಲ್ಲ ಬಡವ್ರ ಮಕ್ಳು ಕೂಲಿಂಗ್ ಗ್ಲಾಸ್ ಹಾಕ್ಬಾರ್ದಾ? ನೀನ್ ಹಾಕ್ ಮತ್ತೆ ಏನಕ್ಕೆ ಸಿಗಿಸ್ಕೊಂಡಿದ್ಯಾ ಅಲ್ಲಿ? ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮ ಸುಂದರ ಅವ್ರು ಎಂಟ್ರಿ ಕೊಡ್ತಾ ಇದ್ದಾರೆ. ಸುಂದರ ಏನೋ ಪೇಷಂಟ್ ಆಗ್ಬಿಟ್ಟಿದ್ಯಲ್ಲೋ, ಯಾಕೋ? ಎಲ್ಲಿಗೆ ಪಯಣ? ಊರಿಗ? ಯಾಕೆ ಹಿಂಗ್ ಬಂದಿದೆ ಪೇಷಂಟ್ ತರ? ನೈಟ್ ಎಲ್ಲ ಡೇ ಮಾಡಿಲ್ಲ ಅನ್ಸುತ್ತೆ. ಹೇ ನಮಸ್ತೆ ಕರುನಾಡು, ನೀವೇ ನನ್ನ ಬಾಡಿಗಾರ್ಡು, ನಿಮಗಾಗಿ ನಮ್ಮ ಈ ಪಾಡು. ಸೊ ಗೈಸ್, ನಾವು ಆಲ್ರೆಡಿ ಫೈನಲ್ ಬಂಡೀಪುರ ಗೇಟ್ ಹತ್ರ ಇದ್ದೀವಿ, ಫಾರೆಸ್ಟ್ ಗೇಟ್ ಹತ್ರ. ನೀವು ನೋಡ್ಬೋದು ಇಲ್ಲಿ. ಆ್ಯಂಡ್ ಇನ್ನೊಂದು ಹೊಸ ಪರಿಚಯ ಬಂದು, ಇವ್ರ ಹೆಸರು ತೇಜಸ್ ಅಂತ, ನಮ್ಮ ಗ್ಯಾಂಗಿಗೆ ಹೊಸದಾಗಿ ಬಂದಿರೋದು. ಸೊ ನಾವು ಟೋಟಲ್ 6 ಮೆಂಬರ್ಸ್. ಲಾಸ್ಟ್ ಟೈಮ್ ಮೇಲ್ಕೊಟ್ಟು ಹೋಗಿದ್ವಲ್ಲ 5 ಮೆಂಬರ್ಸ್. ಸೊ ಸೇಮ್ ಅವರೇ ಪ್ಲಸ್ ಒಬ್ಬರು ತೇಜಸ್ ಅಂತ ಎಕ್ಸ್ಟ್ರಾ ಆ್ಯಡ್ ಆಗಿದ್ದಾರೆ. ಸೊ 6 ಮೆಂಬರ್ಸ್ ಟೋಟಲ್ ನಾವು ಬಂದಿದ್ದೀವಿ ಹಿಮಗೋಪಾಸನ ಬೆಟ್ಟ ಹೋಗ್ಬೇಕಂತ. ಸೊ ಎಲ್ಲ ಬೈಕಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಬೈಕ್ ಆಗಲ್ಲ ತುಂಬ ಜನಕ್ಕೆ ಇಷ್ಟು ಲಾಂಗ್ ಡ್ರೈವ್ ಹೋಗೋಕ್ಕೆ. ಅದಕ್ಕೋಸ್ಕರ ನಾವು ಸೀದಾ ಟ್ರೈನಲ್ಲಿ ಬಂದು ಮೈಸೂರಿಂದ ಟ್ರೈನ್ ಇಳ್ಕೊಂಡು ಅಲ್ಲಿಂದ ಮೈಸೂರು ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಗುಂಡ್ಲುಪೇಟೆ ಬಸ್ಸಿಗೆ ಬಂದ್ವಿ. ತುಂಬ ಚೆನ್ನಾಗಿದೆ. ಸೊ ಗುಂಡ್ಲುಪೇಟೆ ಅಂತ ಅಂದ ಬಸ್ಸು 10 ಗಂಟೆಗೆ ಲಾಸ್ಟ್ ಇದೆ ಇಲ್ಲಿಗೆ ಬಂಡೀಪುರಕ್ಕೆ. ಸೊ ಅದು ಬಂಡೀಪುರಕ್ಕೆ ಬಂದರು, ಅಲ್ಲಿ ಬಂಡೀಪುರ ಲಾಸ್ಟ್ ಅಲ್ಲಿ ಗೇಟ್ ಹತ್ರ ನಿಲ್ಲಿಸುತ್ತೆ. ಮತ್ತು ಗೇಟಿಂದ ನೀವು ಅಲ್ಲಿ ಆಟೋಯಿಂದನೇ ಬರಬೇಕಾಗುತ್ತೆ. ಸೊ ನೀವು ಗುಂಡ್ಲುಪೇಟೆಗೆ ಬಂದರೆ ಆಟೋದಲ್ಲೇ ಬನ್ನಿ ಡೈರೆಕ್ಟ್. ಅಲ್ಲಿಂದ 40 ರೂಪಾಯಿ ಪರ್ ಪರ್ಸನ್ ತೊಗೊತಾರೆ. ಸೀದಾ ಇಲ್ಲಿ ಬಂದು ಫಾರೆಸ್ಟ್ ಗೇಟ್ ಹತ್ರ ಬಿಡ್ತಾರೆ, ಅಲ್ಲಿ ಆ ಗೇಟ್ ಹತ್ರ ಬಿಡೋಲ್ಲ. ಸೊ ಬೆಸ್ಟ್ ನೀವು ಬಸ್ಸಲ್ಲಿ ಬರೋಕ್ಕಿಂತ ಗುಂಡ್ಲುಪೇಟೆಯಿಂದ ಆಟೋದಲ್ಲಿ ಬನ್ನಿ, ಚೆನ್ನಾಗಿರುತ್ತೆ. ಈಗ ಜೀಪ್ ವೆಯ್ಟ್ ಮಾಡ್ತಾಯಿದ್ವಿ. ಜೀಪಿಗೆ ಬಂದರೆ ಜೀಪಿಗೆ 800 ರೂಪಾಯಿ ಆಗುತ್ತೆ ಅಪ್ ಆ್ಯಂಡ್ ಡೌನು. ಕರ್ಕೊಂಬರ್ತಾರೆ ಅವರೇ. ನಾವು 6 ಜನ ಇದ್ದೀವಿ. ಸೊ ನಾವು ಜೀಪ್ ಮಾಡ್ಕೊಂಡು ಹೋಗ್ತೀವಿ. 800 ರೂಪಾಯಿ. ಬಸ್ಸಲ್ಲಿ ಹೋಗೋಲ್ಲ. ಬಸ್ಸಲ್ಲಿ 600 ರೂಪಾಯಿ ಆಗುತ್ತೆ. ಬಟ್ ಜೀಪಲ್ಲಿ ಬೆಸ್ಟ್. ಜೀಪಲ್ಲಿ ನಾವು ವ್ಯೂಸ್ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲರೂ ಕೇಳೋರು. ನಾವಿವತ್ತು ಬಸ್ಸಲ್ಲಿ ಬರುವಾಗ ಬಸ್ಸಲ್ಲಿ 60% ಬರೀ ಲೇಡೀಸ್ಗಳು ಇರೋದು, 40% ಹುಡುಗರು. ಶಕ್ತಿ ಯೋಜನೆ ಬಂತಲ್ಲ, ಫ್ರೀ ಬಂದಾಗಿಂದ ಎಲ್ಲರೂ 50% ಹುಡುಗರಿಗೆ, ನಮಗೆ ಅಲ್ಲಿ ಇದಿಲ್ಲ. ಓನ್ಲಿ 40% ಇದೆ ಅಷ್ಟೇ ಹುಡುಗರಿಗೆ. ಬಟ್ ಫ್ರೆಂಡ್ಸ್ ಗಮನ ಇಟ್ಕೊಳ್ಳಿ, ಶಕ್ತಿ ಯೋಜನೆ ಬಂದು ತುಂಬಾ ಹಾಳಾಗಿದೆ. ತುಂಬ ಅಂದರೆ ತುಂಬ. ಬಟ್ ಫ್ರೀ ಮಾಡಬಾರ್ದಿತ್ತು, ಸ್ವಲ್ಪ ಒಂದು 50% ಇಲ್ಲ 10% ಕಡಿಮೆ ಮಾಡಬೇಕಿತ್ತು. ಅಟ್ಲೀಸ್ಟ್ ಹುಡುಗರಿಗೆ ಬಂದು 50% ಅವ್ರು ಹೇಳಿದ್ರು ಇದು ಮಾಡಿಸ್ತೀವಿ ಅಂತ ಸೀಟು. ಬಟ್ ಅದು ನಿಜವಾಗ್ಲೂ ಇಲ್ಲ. ಅದು ಸಾಕಾಗೋಯ್ತು ಬಸ್ಸಲ್ಲಿ ಬರೋ ಅಷ್ಟರಲ್ಲಿ ಜೀವನ ನಮ್ಮದು. ಆದರೂ ಕಷ್ಟ ಪಡ್ಕೊಂಡು ಬಂದ್ವಿ. ಸೊ ಲೇಡೀಸ್ ಅಂತೂ ಹುಡುಗಿರಂತೂ ಸಿಕ್ಕಾಪಟ್ಟೆ ಟೂರ್ ಹೊಡಿತಾ ಇದ್ದಾರೆ ಫ್ರೀ ಬಂದಾಗಿಂದ. ನೀವು ನೋಡಬೇಕು, 3/4% ಬರೀ ಹುಡುಗಿರೇ ಬಸ್ಸಲ್ಲಿ, 1/4% ಅಷ್ಟೇ ಹುಡುಗರಿದ್ರು. ಸೊ
ಸೊ ಓನ್ ವೆಹಿಕಲ್ ಬಂದು ಮೇಲ್ಗಡೆ ಬಿಡೋಲ್ಲ. ಸೊ ನಾವು ಗೌರ್ಮೆಂಟ್ ಬಸ್ ಅವ್ರದ್ದೇ ಬಸ್ಸು ಇಲ್ಲ ಅವ್ರದ್ದೇ ಜೀಪ್ ಇರುತ್ತೆ, ಅವ್ರದ್ದೇ ಹೋಗಬೇಕು. ಸೊ ಓನ್ ವೆಹಿಕಲೆಲ್ಲ ಬಂದರೆ ಓನ್ ವೆಹಿಕಲೆಲ್ಲ ಇಲ್ಲಿ ಪಾರ್ಕ್ ಮಾಡಬೇಕಾಗುತ್ತೆ. ಕಾರಿಗೆಲ್ಲ 40 to 20 rupees ಅನ್ಕೊತೀನಿ, ಬೈಕ್ ಫ್ರೀ ಬರುತ್ತೆ. ಸೊ ಇಲ್ಲಿ ಜೀಪಿಗೆ ಇಲ್ಲೇ ಟಿಕೆಟ್ ತೊಗೊಬೇಕು ಮೇಡಮ್ ಹತ್ರ. ಜೀಪ್ ಟಿಕೆಟ್ ತೊಗೊಂಡ್ವಿ. ಎಷ್ಟು ಜೀಪ್ ಟಿಕೆಟ್ ತೊಗೊಂಡಾಯ್ತಾ? ಫೋನ್ ಮಾಡ್ತೀವಿ ನಿಮ್ಗೆ ಆಮೇಲೆ. ಜೀಪ್ ಟಿಕೆಟ್ ತೊಗೊಂಡಾಯ್ತಾ? ಯಾವುದು ಜೀಪ್ದ? ಎಷ್ಟಾಯ್ತು ಜೀಪ್ ಟಿಕೆಟ್ಗೆ? 800. ಇದು ಹೆಂಗೆ ಅಂತ ಹೇಳಿದ್ರೆ ನಾವು ಅಲ್ಲಿಗೆ ಹೋಗಿ ಎಲ್ಲ ಮುಗಿಸಾದ್ಮೇಲೆ ಎಲ್ಲ ನೋಡಿಕೊಂಡು ಫೋಟೋ ಗೀಟೆಲ್ಲ ಶೂಟ್ ಆದಮೇಲೆ ಇನ್ನೊಂಬರಿ ಕಾಲ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿಂದ ಜೀಪ್ ಬರುತ್ತೆ. ಇನ್ ಕೇಸ್ ಅಲ್ಲೇ ಇತ್ತು ಅಂದ್ರೆ ಕರ್ಕೊಬರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲಿಂದ 10 ನಿಮಿಷಕ್ಕೆ ಮೇಲ್ಗಡೆ ಬರ್ತಾರೆ. ಓಕೆ. ಸೊ ಅಪ್ ಆ್ಯಂಡ್ ಡೌನು 800 rupees ಆಗುತ್ತೆ. 800 rupees ಫ್ಯಾಮಿಲಿ ಪ್ಯಾಕೇಜ್ ಇತ್ತು. ಇವಾಗ ಹೇಳಿ, ಇದು ಬಂದು ಫ್ಯಾಮಿಲಿ ಪ್ಯಾಕೇಜು. 800 rupees ನಾವು ಟಿಕೆಟ್ ನಾವು ತೊಗೊಂಡಿದ್ದೀವಿ ನಾವು. ಇದು ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜ್. ಯಾವ ರೀತಿ ಅಂತ ಹೇಳಿದ್ರೆ ಒಬ್ಬರು ಇಬ್ಬರನ್ನ ಹೋಗ್ಬೋದು, ಇಲ್ಲ ಕಂಪ್ಲೀಟ್ ನಾವು 8 ಜನ ಹೋಗ್ಬೋದು. ಇವಾಗ ನಾವು 6 ಜನ ಇದ್ದೀವಿ. ನಮ್ಮ 6 ಜನಕ್ಕೆ ಸಪ್ರೇಟಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಓಕೆ, ಬೆಟ್ಟದ ಮೇಲೆ ಮೀಟ್ ಮಾಡೋಣ ಫ್ರೆಂಡ್ಸ್, ಬನ್ನಿ. ಮಂಡಿಪುರ ಹುಲಿ ಸಂರಕ್ಷಿತ ಪ್ರದೇಶ. ಸೊ ಬೆಟ್ಟಕ್ಕೆ ಹೋಗೋಕ್ಕೆ ಟೈಮಿಂಗ್ ಬಂದು 8:30 AM to 4 PM. ನೀವು ಮಾರ್ನಿಂಗ್ 8:30ಗೆ ಬಂದು ಸಂಜೆ 4 ಗಂಟೆವರೆಗೂ ಬೆಟ್ಟಕ್ಕೆ ಹೋಗೋಕ್ಕೆ ಅಷ್ಟೇ ಪ್ರವೇಶ ಇರುತ್ತೆ. ಅದಾದ್ಮೇಲೆ ಕ್ಲೋಸ್ ಆಗುತ್ತೆ. ಕಾಡು ಮಾತ್ರ ಸಖತ್ ಫುಲ್ ಕಾಡು. ಹೋಗ್ತಾ ಹೋಗ್ತಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆ್ಯಂಡ್ ಒಳಗಡೆ ಯಾವುದೇ ಪ್ಲಾಸ್ಟಿಕ್ ಬಾಟಲ್ಸ್ ಅಲೋ ಇಲ್ಲ. ಪ್ಲಾಸ್ಟಿಕ್ ಬಾಟಲ್ನೆಲ್ಲ ಇಲ್ಲೇ ರಿಮೂವ್ ಮಾಡಿ ಇಲ್ಲೇ ಬಿಸಾಕಿ ಹೋಗಬೇಕು. ಯಾವುದೇ ಪ್ಲಾಸ್ಟಿಕ್ ಕವರ್ ಆಗಲಿ ಪ್ಲಾಸ್ಟಿಕ್ ಬಾಟ್ಲಿಗೆ ಅಲೋ ಮಾಡಲ್ಲ. ನಮ್ಮ ಗಾಯ್ಸ್ ಎಲ್ಲ ಗಾಗಲ್ಸ್ ಹಾಕೊಂಡು ಮಿಂಚ್ತಾವ್ರೆ. ಎಲ್ಲಿ ನಮ್ಮ ಕೋಟ್ಲೆ ಸತೀಶ ಕಾಣಿಸ್ತಾನೆ ಇಲ್ಲ, ಎಲ್ಲೋದ್ರು? ನಮ್ಮ ಕೋಟ್ಲೆ ಸತೀಶನೂ ಇಲ್ಲ, ಕಿಶೋರ್ ಬೋರ್ನೂ ಇಲ್ಲ, ಇಬ್ಬರು ಎಲ್ಲ ಹೋಗ್ಬಿಟ್ಟವ್ರೆ. ಪಟಾಕಿ ಪಟಾಕಿ ಪಟಾಕಿ. ಜೀಪಲ್ಲಿ ಹೋಗ್ತಾ ಹುಲಿ ಗಿಲಿ ಬಂದರೆ ಏನು ಮಾಡ್ತೀಯ ಬ್ರೋ? ಇಲ್ಲ ಇಲ್ಲ ನಮ್ಮ ಸಿಂಹ ಇನ್ನೊಂದಿಲ್ಲ, ವಯಸ್ಸ ಸಿಂಹ ಬರಲಿ ತಡಿ, ಅದು ಕೇಳೋಣ ಕ್ವಶನ್. ಸೊ ನಮ್ಮ ಜೀಪ್ ಬಂದು ಆಲ್ರೆಡಿ ನಿಂತಿದೆ. ಬಟ್ ನಮ್ಮಿಬ್ಬರು ಅಣ್ಣಂದಿರು ಎಲ್ಲೋ ಹೋಗ್ಬಿಟ್ಟವ್ರೆ, ಬಂದಿಲ್ಲ. ಅವ್ರಿಗೆ ಟೈಮ್ ಸೆನ್ಸ್ ಅನ್ನೋದಿಲ್ಲ ಕರೆಕ್ಟಾಗಿ. ಸೊ ಇದೇ ನಮ್ಮ ಜೀಪು. ಇದ್ರಲ್ಲಿ ಝೀ ಅಂತ ಹೋಗೋದು ಇವಾಗ. ಸೊ ನಾನು ಫ್ರೆಂಡಲ್ಲಿ ಕೂತ್ಕೊತೀನಿ, ವೀಡಿಯೋ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಒಳ್ಳೆ ವ್ಯೂ. ಸೊ ಅದು ಗೌರ್ಮೆಂಟ್ ಬಸ್ ಹೋಗೋರು ಬಸ್ಸಲ್ಲಿ ಹೋಗ್ಬೋದು, ಜೀಪಲ್ಲಿ ಹೋಗ್ಬೋದು. ಸೊ ಎಲ್ಲರೂ ಬಂದರು, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವರು ನಮ್ಮ ಜೀಪ್ ಅಣ್ಣ, ಇವರೇ ನಮಗೆ ಕರ್ಕೊಂಡು ಹೋಗೋದು ಇವಾಗ ಇಲ್ಲಿಂದ. ಸೊ ನೆನ್ನೆ ಮಧ್ಯಾಹ್ನ ಹುಲಿ ಸಿಕ್ಕಿತ್ತಂತೆ, ಇವತ್ತು ಯಾವ ಪ್ರಾಣಿ ಸಿಗುತ್ತೋ ಗೊತ್ತಿಲ್ಲ. ಬೆಳಗ್ಗೆ ಆನೆ ಸಿಕ್ಕಿತ್ತಂತೆ. ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಯಾವ್ದಾರ ಒಂದು ಪ್ರಾಣಿ ಸಿಗುತ್ತೆ, ಕ್ಯಾಪ್ಚರ್ ಆಗುತ್ತೆ, ಒಳ್ಳೆ ಕಂಟೆಂಟ್ ಸಿಗುತ್ತೆ. ನೀವು ಡೈಲಿ ಪ್ರಾಣಿಗಳು ನೋಡ್ತಾ ಇರ್ತೀರಾ? ಏನು ತೊಂದರೆ ಮಾಡಿಲ್ಲ ಅಲ್ವಾ ಇದು? ನಾವು ತಿಂಡೆ ಮಾಡಿದ್ರೆ ಅವು ತಿಂಡೆ ಮಾಡೋದು. ನಮ್ಮ ಪ್ರದೀಪ್ ಅಣ್ಣ ಅಂತವ್ರು ಇರ್ತಾರೆ ತೀಟೆ ಮಾಡೋಕ್ಕೆ. ಸೇಮ್ ನಮ್ಮದು ವೆಸ್ಟರ್ನ್ ಘಾಟ್ ಏನು ಬರುತ್ತೆ, ಗೋಪಾಲಸ್ವಾಮಿ ವಿಸಿಟ್ ಮಾಡಿ. ಪ್ರಕೃತಿ ಸೊಬಗು ಅದ್ಭುತವಾಗಿದೆ, 2 ಕಣ್ಣು ಸಾಲಲ್ಲ, ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಅಲ್ಲಿ ತೋರಿಸೋದು ಪ್ರಕೃತಿ ನೇಚರು. ಯಾಕೆಂದರೆ ಈ ಥರ ನೇಚರ್ ಎಂಜಾಯ್ ಮಾಡಬೇಕು. ಟುವರ್ಡ್ಸ್ ಹಾಸನ್ ಸಕಲೇಶ್ಪುರ ಟು ಕುಕ್ಕೆ ಸುಬ್ರಹ್ಮಣ್ಯ ವೆಸ್ಟರ್ನ್ ಘಾಟ್ ಸಿಗುತ್ತೆ ನಮಗೆ. ಸೇಮ್ ಆ ಥರ ಇಲ್ಲಿ ನಾವು ನೋಡ್ಬೋದು ಇದೇ ರೀತಿ. ಬಟ್ ಇಲ್ಲೇನು ಅಂತ ಹೇಳಿದ್ರೆ ನಾವು ಇದಕ್ಕೆ ಟ್ರಕ್ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಟ್ರಕ್ ಮಾಡೋದಕ್ಕೆ ಆಗಲ್ಲ. ತುಂಬ ಡೇಂಜರಸ್ ಪ್ಲೇಸ್ ಇದು. ಬಟ್ ನೇಚರ್ನ ತುಂಬ ಎಂಜಾಯ್ ಮಾಡ್ಬೋದು. ಈ 5 kilometers 15 minutes ಏನಿದೆ, ತುಂಬ ಎಂಜಾಯ್ ಮಾಡ್ಬೋದು ನೇಚರ್ನ ಫ್ರೆಂಡ್ಸ್.
ಗಾಯ್ಸ್ ಫೈನಲಿ ನಾವು ಟೆಂಪಲ್ ಹತ್ರ ಬಂದ್ವಿ. ಇವತ್ತು ಹಿಮ ಅಷ್ಟೊಂದಿಲ್ಲ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಹಿಮ ಜಾಸ್ತಿ ಇರುತ್ತೆ ಅಂತ. ಇವತ್ತು ಹಿಮ ಅಷ್ಟೊಂದಿಲ್ಲ ಅಲ್ಲ, ಎಕ್ಸ್ಪೆಕ್ಟೇಡ್ ಇಟ್ಕೊಂಡಿದ್ವಿ ಹಿಮ ಇರುತ್ತೆ ಅಂತ. ಹೆಂಗಿದೆ ನೋಡು, ಫುಲ್ಲು ಕಾಡು. ಬಟ್ ಹಿಮ ಇಲ್ಲ ಇವತ್ತು. ಹಿಮ ಇದ್ದಿದ್ರೆ ಇನ್ನೂ ಸಖತ್ತಾಗಿರೋದು ವ್ಯೂ ಮಾತ್ರ. ಹೋಗ್ಬೋದಾ ನೋಡು, ಆ ಕಡೆ ದಾಟ್ಕೊಂಡು ಹೋಗ್ಬಿಡೋಣ ಅತ್ಲ. ಆಮೇಲೆ ಹೋಗ್ಬಿಡೋಣ. ಸೇಮ್ ಕುರ್ಚಾದ್ರಿ ವ್ಯೂ, ಕುರ್ಚಾದ್ರಿಲಿ ಏನು ನೋಡಿದ್ವಿ ಸೇಮ್ ವ್ಯೂ ಇಲ್ಲಿದೆ. ಚೆನ್ನಾಗಿದೆ, ಬಟ್ ಅಲ್ಲಿ ಟ್ರೆಕ್ಕಿಂಗ್ ಇತ್ತು, ಬಟ್ ಇಲ್ಲಿ ಟ್ರೆಕ್ಕಿಂಗ್ ಆಗಲ್ಲ. Because ಹುಲಿ ಇದೆ, ಆನೆ ಇದೆ, ಕರಡಿ ಇದೆ, ಅದರಿಂದ ಆಗಲ್ಲ. ಬಟ್ ಆದ್ರೂ ಇಲ್ಲಿ ನಮ್ಮ ದೊಡ್ಡ ಸಿಂಹ ಇದೆ. ದೊಡ್ಡ ಸಿಂಹ ಇರೋವರೆಗೂ ನಮಗೆ ಯಾವುದೇ ರೀತಿ ಏನು ಭಯ ಇಲ್ಲ. ಬಟ್ ಸಿಂಹ ವಯಸ್ಸಾಗ್ಬಿಟ್ಟಿದೆ. ಇಲ್ಲ ವಯಸ್ಸಾದ್ರೂ ಗೊತ್ತಲ್ಲ, ಹುಣಸೆ ಮರ ಹಳೇದಾದ್ರೂ ಹುಳಿ ಹಣ್ಣಾಗ. ಇದು ಬೇಕು. ಎಂತ ಇನ್ನೊಂದ್ಸರಿ ಹೇಳು. ಗೋಲ್ಡನ್ ವರ್ಡ್ಸ್ ಕೆನಾಟ್ ಬಿ ರಿಪೀಟೆಡ್ ಆಗಿ. ಹೇಳು ಪರವಾಗಿಲ್ಲ, ಹೇಳು ಇನ್ನೊಂದ್ಸರಿ. ಹಿಮ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ವಿ, ಬಟ್ ಹಿಮ ಇಲ್ಲ. ಬಟ್ ಗಾಳಿ ಮಾತ್ರ ಗಾಳಿ ಚೆನ್ನಾಗಿದೆ, ತಂಪಾಗಿದೆ ಗಾಳಿ. ಹಕ್ಕಿಗಳು ಇದೆ, ಹಕ್ಕಿಗಳು. ಬಟ್ ಹಕ್ಕಿಗಳು ಅಂತ ಹೇಳಿದ್ರೆ ತುಂಬಾ ಒಳ್ಳೊಳ್ಳೆ ಹಕ್ಕಿಗಳಿದೆ. ಕಲರ್ಫುಲ್ ಹಕ್ಕಿಗಳಿದೆ, ಕಲರ್ಫುಲ್ ಚಿಟ್ಟೆಗಳು. ಎಸ್ ವೆಲ್ಕಮ್ ಟು ತಮಿಳ್ನಾಡು ಅಂತ ಮೈನಾ ಆಗಿರ್ಬೋದು ನೋಡಿ, ಅಲ್ಲಿ ಮೈನಾ ಕಾಣಿಸ್ತಾ ಇದೆ. ಓಕೆನಾ, ಮೈನಾ ಇದೆ ಅಲ್ಲಿ. ಅದ್ ಬಿಟ್ರೆ ನೋಡಿ ಅಲ್ಲಿ ಲವ್ ಬರ್ಡ್ಸ್ ಇದೆ. ಊಟಿ ಬಾರ್ಡರ್ ಆಲ್ರೆಡಿ ರೋಮಿಂಗ್, ಸಿಮ್ ಕಾರ್ಡ್ ರೋಮಿಂಗ್ ಆಯ್ತಾ? ರೋಮಿಂಗ್ ತಮಿಳ್ನಾಡು. ವೆಲ್ಕಮ್ ಟು ತಮಿಳ್ನಾಡು ಅಂತ ಬಂದಾಯ್ತಾ? ಬನ್ನಿ ಹೋಗೋಣ ಮೇಲೆ ಟೆಂಪಲ್ಗೆ. ನಾನೊಂದ್ಸಲಿ ಶ್ರೀಲಂಕಾ ಬಾರ್ಡರ್. ಸೊ ಟೆಂಪಲ್ನಿಂದ ಒಂದು ಫೋಟೋ ತಗೋ ವೈಡ್ ಆ್ಯಂಗಲಲ್ಲಿ. ನನ್ನ ಫೋನಲ್ಲಿ ಸರಿ, ಒಂದು ವೈಡ್ ಆ್ಯಂಗಲಲ್ಲಿ ಫೋಟೋಸ್ ತಗೋ. ಸೊ ಇದು ಒಂದು ಕೃಷ್ಣನ ಟೆಂಪಲ್. ಗೋಪಾಲ್ ಸ್ವಾಮಿ, ಹಿಮತ್ ಗೋಪಾಲ್ ಸ್ವಾಮಿಯಲ್ಲಿ ಸೊ ಹಿಮ ಇಲ್ಲದೆ ಸ್ವಲ್ಪ ಬೇಜಾರಾಗ್ತಾ ಇದೆ. ಆದರೂ ಇಟ್ಸ್ ಓಕೆ. ಖುಷಿ ಆಯಿತು ನೋಡಿದ ತಕ್ಷಣ. ಎಲ್ಲಿಗೆ? ವ್ಯೂ ಮಾತ್ರ ಮಸ್ತಾಗಿದೆ, ಫುಲ್ ಕಾಡು. ವಾವ್, ಸಖತ್ತಾಗಿದೆ. ಶ್ರೀ ಹಿಮತ್ ಗೋಪಾಲ್ ಸ್ವಾಮಿ ದೇವಸ್ಥಾನ. ದೇವರು ಇದೆ ಇಲ್ಲಿ. ಅಲ್ಲಿ ನೋಡಲ್ಲಿ ವ್ಯೂಸ್ ಹೆಂಗೆ ಕಾಣಿಸ್ತಾ ಇದೆ. ಅವ್ವಾ, 2324 ಸರ್, 1432. ಊಟನೂ ಇದೆ ಅನ್ಸುತ್ತಾ? ಕರೆಕ್ಟಾಗಿ ಊಟ ಟೈಮ್ಗೆ ಬಂದಿದ್ದೀವಿ. ಊಟನೂ ಸಿಗುತ್ತೆ ರಾಕಿ ನಮಗೆ. ಬಟ್ ಕಂಟೆಂಟ್ ಸಿಗೋದು ಏನೂ ಸಿಗಲಿಲ್ಲ, ಪ್ರಾಣಿನೂ ಸಿಗಲಿಲ್ಲ, ಏನು ಸಿಗಲಿಲ್ಲ. ಸರಿ ಬಾ, ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಬರೋಣ. ನಮ್ಮ ತೀಟೆಗೆ ಅಧ್ಯಕ್ಷರಾದ ಪ್ರದೀಪ್ ಅಣ್ಣವ್ರಿಗೆ ಜೈ. ಸೀನಿಯರ್ ಸಿಂಹ ಅಂತಾನೆ ಕರಿಬೇಕು. ಶ್ರೀ ಹಿಮತ್ ಗೋಪಾಲ್ ಸ್ವಾಮಿ ದೇವಸ್ಥಾನ. ಊಟನೂ ಇದೆ, ಊಟ ಭರ್ಜರಿ ಊಟ ಮಾಡ್ಕೊಂಡು. ಸೊ ಇಲ್ಲೊಬ್ರು ಯಾರೋ ಲಾಗರ್ ಇದ್ದಾರೆ ನಮ್ಮ ಥರನೇ. ಇದೆಲ್ಲ ಅಕ್ಕೆ ಕಟ್ಟೋದು, ತುಳಸಿ ಕಟ್ಟೆ ಎಷ್ಟು ದೊಡ್ಡದಿದೆ. ಬನ್ನಿ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅನ್ಸುತ್ತೆ. ಸೊ ಇಲ್ಲಿಗೆ ಕಟ್ ಮಾಡ್ತಾ ಇದ್ದೀನಿ. ಏನಣ್ಣ ಸೊ ಚೆನ್ನಾಗಿದೆ ತುಂಬ. ಕೃಷ್ಣ ಸಖತ್ತಾಗಿತ್ತು. ಒಳಗಡೆ ಮಾತ್ರ ಕೊಳಲು ನುಡಿಸ್ತಿರೋ ಕೃಷ್ಣ, ನಿಂತ್ಕೊಂಡಿರೋ ಕೃಷ್ಣ ಚೆನ್ನಾಗಿದೆ. ಹ್ಯಾಂಡಲ್ ಇನ್ನೊಂದು ಚಿಕ್ಕದು ಕೃಷ್ಣ ಕೈ ಕೊಡ್ತಾರೆ ಇಟ್ಕೊಳ್ಳೋಕ್ಕೆ. ಅದೇ ಏನು ಅಂದ್ಕೊಂಡು ಅದು ಎತ್ಕೊಂಡು ಕೃಷ್ಣ ನಾವು ಅಂದ್ಕೊಂಡಿದ್ದು ಆಗುತ್ತೆ.
ತುಂಬ ಚೆನ್ನಾಗಿದೆ. ಪ್ರೊಹಿಬಿಟೆಡ್ ಅಂತ ಹಾಕಿದ್ರಲ್ಲ ವಿಡಿಯೋಸ್ ಅಂಡ್ ಫೋಟೋಸ್. ಬಟ್ ಅಲ್ಲ ಫೋಟೋ ತೆಗಿಬೇಕಿತ್ತು ನೀವು ಆಮೇಲೆ ಬನ್ನಿ ಅಂದ್ರೆ ಇಲ್ಲ ತೆಗ್ದಾ ಕಳಿಸ್ತಾನೆ. ದೇವ್ರದೊಂದು ಫೋಟೋ ತೆಗಿಬೇಕಿತ್ತು. ಅಲ್ಲಿ ಇದಿತ್ತಲ್ಲ ರಕ್ಕಿ ಸೈಡಲ್ಲಿ ಬರ್ದಿದ್ರಲ್ಲ ದೇವ್ರ ಹೆಂಗ್ ಬಂತು ಏನೇ ಅದು ತೊಗೊಂಡಿದ್ದೆ ಫೋಟೋ ಕೊಡು ಓದೋಣ ಇವಾಗ. ಅನ್ನ ಸರ್ಪಣ ಇದೆ, ಊಟ ಮಾಡ್ಬಿಟ್ಟು ಮತ್ತೆ ವಿಡಿಯೋ ಮಾಡಿ. ಸೊ ಊಟ ಪಾಯಸ ಅನ್ನ ಸಾಂಬಾರು ಈ ತಂಪಾದ ಸಖತ್ತಾಗಿರುತ್ತೆ, ಚೆನ್ನಾಗಿದೆ. ಹೆವಿ ಆವಾಜ್ ಆಗ್ತಾನೆ, ಎಲ್ಲೋದ್ರು ಅವಳಿ ಕೊಡ್ತಾನೆ. ಈ ಪ್ಲೇಸ್ ಅವಳಿ ಕೊಡಕ್ಕಂತ ಯಾರು ಊಟ ಮಾಡೋಕ್ಕೂ ಪುಣ್ಯ ಮಾಡಿರ್ಬೇಕು. ಹೇಳಿ ಬ್ರೋ ಇನ್ನೊಂದ್ಸಲಿ. ಈ ಪ್ಲೇಸಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೆ ಅದು ದೇವರ ಪ್ರಸಾದ ಪುಣ್ಯ ಮಾಡಿರ್ಬೇಕು. ಹೌದು, ಆ್ಯಕ್ಚುಲಿ ಪ್ರಸಾದ ಇಲ್ಲಿ ಸಿಗಲ್ಲ ಯಾರಿಗೂ. ನಮಗೆ ಸಿಗ್ತಿದೆ ಅಂದರೆ ನಾವು ಪುಣ್ಯವಂತರಲ್ಲ, ಅದೃಷ್ಟವಂತರು ಅಷ್ಟೇ. ಅದೃಷ್ಟ. ಎಲ್ಲಿ ನಮ್ಮ ಪ್ರದೀಪ್ ಅಣ್ಣ ಕಾಣಿಸ್ತಾ ಇಲ್ಲ? ನಮ್ಮ ಸೀನಿಯರ್ ಸಿಂಹ ಮಿಸ್ಸಿಂಗ್. ಓ ಪ್ರದೀಪ್ ಅಣ್ಣ. ಸೊ ಒಳಗಡೆ ದರ್ಶನ ಮಾತ್ರ ಸೂಪರಾಗಿ ಆಯಿತು. ಒಳಗಡೆ ಬಂದು ಕೋಳಿ ಇಟ್ಕೊಂಡಿರೋ ಗೋಪಾಲ ಇದ್ದಾನೆ, ಮೀನ್ಸ್ ಕೃಷ್ಣ. ಒಳಗಡೆ ತುಂಬ ಚೆನ್ನಾಗಿ ಪ್ರಶಾಂತ. ಒಳಗಡೆ ಹೋದ ತಕ್ಷಣ ಮೈಂಡ್ ಎಷ್ಟು ಪೀಸ್ ಆಯಿತು ಅಂದರೆ, ಕೃಷ್ಣನ ನೋಡಿದ ತಕ್ಷಣ ಆನಂದ ಆಯಿತು, ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು ಒಳಗಡೆ ಬಂದು ಚಿಕ್ಕ ಕೃಷ್ಣ ಕೊಡ್ತಾರೆ, ಲಿಟ್ಲ್ ಕೃಷ್ಣ. ಆ ಚಿಕ್ಕ ಕೃಷ್ಣನ ಎತ್ಕೊಬೇಕು ನಾವು. ತುಂಬ ವೆಯ್ಟ್ ಇರುತ್ತೆ. ಎತ್ಕೊಂಡು ನಾವು ಅಂದ್ಕೊಂಡಿರೋದು ಏನಾರು ಮನಸ್ಸಲ್ಲಿ ನಾವೇನಾರು ಅಂದ್ಕೊಂಡು ಅದನ್ನು ಎತ್ಕೊಳ್ಬೇಕಂತೆ, ಅದಾಗುತ್ತೆ ಅಂತ ಒಳಗಡೆ ಒಂದು ಆಚಾರ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಪ್ಲೇಸ್ ಬಗ್ಗೆ ಹೇಳಬೇಕಂತಂದರೆ, ಈ ಪ್ಲೇಸಲ್ಲಿ ಬಂದು ಅಗಸ್ತ್ಯ ಋಷಿಗಳು ತಪಸ್ಸು ಮಾಡಿದ್ದು, ತುಂಬ ತಪಸ್ಸು ಮಾಡಿದಂತೆ. ಆ್ಯಂಡ್ ಇಲ್ಲಿ ಹಂಸ ತೀರ್ಥ ಅಂತಲೂ ಕರೀತಾರೆ ಈ ಪ್ಲೇಸ್ನ. ಯಾಕಂದರೆ ಅಗಸ್ತ್ಯ ಋಷಿಗಳು ತುಂಬ ತಪಸ್ಸು ಮಾಡಿ ತುಂಬ ಕಾಲ ಇಲ್ಲಿ ತಪಸ್ಸು ಮಾಡಿದಂತೆ. ಆವಾಗ ವೇಣುಗೋಪಾಲ ಅಂದರೆ ವಿಷ್ಣು ಬಂದು ಪ್ರತ್ಯಕ್ಷ ಆಗಿ ಅವರಿಗೆ ನಾನು ಇಲ್ಲೇ ನಿಲ್ಲಿಸ್ತೀನಿ ಅಂತ ಆಶೀರ್ವಾದನ ಮಾಡೋದಂತೆ. ಸೊ ಹಾಗಾಗಿ ಇದನ್ನು ಹಂಸತೀರ್ಥ ಅಂತಲೂ ಕರೀತಾರೆ. ಹಂಸತೀರ್ಥ ಅಂದರೆ ಮೀನ್ಸ್ ಹಂಸಗಳ ಸರೋವರ ಅಂತ. ಸೊ ಪ್ಲೇಸ್ ಮಾತ್ರ ತುಂಬ ಸೂಪರಾಗಿದೆ. ಬಟ್ ಬೇಜಾರೇನೆಂದರೆ ಹಿಮ ಇದ್ದಿದ್ರೆ ಇನ್ನೂ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಈ ಟೆಂಪಲ್ ಕಟ್ಟಿದ್ದು ಯಾರಂದರೆ, ಓಕೆ, ಈ ಟೆಂಪಲ್ನ ಬಂದು ಚೋಳರ ರಾಜ ಬಲ್ಲಾಳ ನಿರ್ಮಿಸಿದನು. ಸೊ ಕ್ರಿಸ್ತ ಶಕ 1315ರಲ್ಲಿ ಚೋಳ ರಾಜ ಬಲ್ಲಾಳನು ನಿರ್ಮಿಸಿದನಂತೆ ಈ ದೇವಾಲಯವನ್ನು. ಸೊ ಚೋಳರು ಕಟ್ಟಿರೋ ದೇವಾಲಯ ಅದು, ಬಲ್ಲಾಳ. ತುಂಬ ಚೆನ್ನಾಗಿದೆ. ಆ್ಯಂಡ್ ದೇವಸ್ಥಾನದಲ್ಲಿ ಇದು ಹೇಗೆ ನಿರ್ಮಾಣ ಆಯಿತು ಅಂತ ಅಲ್ಲೊಂದು ಲೈನ್ಸ್ ಹಾಕಿದ್ದಾರೆ, ಅದು ಫೋಟೋ ತೊಗೊಂಡಿದ್ದೀನಿ. ಒಂದು ಸೆಕೆಂಡ್, ಅದು ಫೋಟೋ ತೊಗೊಂಡಲ್ಲ ಕೊಡಿಲಿ ಒಳಗಡೆ ಟೆಂಪಲ್ದು. ದ್ವಾಪರಯುಗದಲ್ಲಿ ಹಿಮವಂತ ಪರ್ವತನ ಕುಮಾರಿಯಾದ ಗಿರಿಜೆಯ ಕಲ್ಯಾಣ ಮಹೋತ್ಸವಕ್ಕೆ ಉತ್ತರ ದೇಶದ ಕಾಶಿ ಪಟ್ಟಣಕ್ಕೆ ಇದೆಲ್ಲ ಇಷ್ಟೊಂದು ಓದೋಕ್ಕಾಗಲ್ಲ. ಸೊ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ, ಓದ್ಕೊಳ್ಳಿ ಬೇಕಾದ್ರೆ ನೀವೇ. ತುಂಬ ದೊಡ್ಡದಾಗಿದೆ. ಸೊ ಬಾಂಗೆ ಅಲ್ಲಿ ಬಂದೆ, ಅಲ್ಲಿನ ವ್ಯೂಸ್ ಚೆನ್ನಾಗಿದೆ, ನೋಡ್ಕೊಂಬರೋಣ. ಎಲ್ಲ ಬಂದು ಕುತ್ಕೊಳ್ಳೋ. ಸೊ ಊಟ ಮಾತ್ರ ಸೂಪರ್ ಆಗಿತ್ತು. ಇಲ್ಲಿ ಪಾಯಸನೂ ಸಖತ್ತಾಗಿತ್ತು. ಪಾಯಸ ಇನ್ನೊಂದ್ಸಲಿ ತಿನ್ಬೇಕು ಅನಿಸ್ತಾಯಿತ್ತು. ಸೊ ಪಾಯಸ ಮಸ್ತಾಗಿತ್ತು. ಅಂದರೆ ಭಾರಿಯಾಗೇ ಇತ್ತು ಬಿಡ. ದೇವಸ್ಥಾನದ ಪಾಯಸ ಗೊತ್ತಲ್ಲ ಫ್ರೆಂಡ್ಸ್, ಭಾರಿಯಾಗಿರುತ್ತೆ, ಚೆನ್ನಾಗಿತ್ತು. ಅನ್ನನೂ ಅಷ್ಟೇ ಅಲ್ಲ, ಅನ್ನ ಸಾರು ಎರಡೂ ಟೇಸ್ಟ್ ಇದೆ. ಬಟ್ ತುಂಬ ಪೀಸ್ ಆಗಿದೆ. ಲೊಕೇಶನ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಒಳಗಡೆ ಟೆಂಪಲ್ನಲ್ಲಿ ಕೃಷ್ಣ ನೋಡೋದಲ್ಲ ಹೆಂಗಂತು. ನಾನೇ ದೊಡ್ಡ ಕೃಷ್ಣ. ಕಿಶೋರ ಸುಮ್ಮನೆ ಕೇಳಿಸ್ಕೊಂಬಿಟ್ಟವ್ರು, ಯಾರೋ ನೋಡಿದ್ರು ನಮ್ಮ ಹುಡ್ಕೊಂಬಂದವ್ರು ನಿನ್ನೆ. ಅಯ್ಯಯ್ಯೋ ಹಂಗಾರೆ ಬೇಡಪ್ಪ, ಎಡಿಟ್ ಮಾಡು. ಅಲ್ಲೊಬ್ರು ಕೃಷ್ಣ, ನಮ್ಮ ಕೃಷ್ಣ ಬರ್ತಾರೆ. ಒಂದು ನಿಮಿಷ ಆಗಿ ತೋರಿಸ್ತೀನಿ. ಕೃಷ್ಣ ಕೃಷ್ಣ ತಟ್ಟೆ ಇಟ್ಕೊಂಡು ಹೊಂಟ್ಬಿಡೋದೆ ಎಲ್ಲಿ ಸಿಕ್ಕಿದ್ರು. ಇಲ್ಲ, ಬಟ್ ಊಟ ಚೆನ್ನಾಗಿತ್ತು. ಐ ಥಿಂಕ್ ನಾವು ತುಂಬ ಅದೃಷ್ಟ ಮಾಡಿದ್ವಿ. ಬಟ್ ನನಗೆ ಆಸೆ ಇತ್ತು ಒಳಗಡೆ ಇಲ್ಲಿ ಕೃಷ್ಣ, ಲಿಟ್ಲೆ ಕೃಷ್ಣ, ಬಾಲಕೃಷ್ಣ ಎತ್ಕೊಬೇಕಿತ್ತು ಅಂತ. ಕೊಡಲಿಲ್ಲ. ಹೆವಿ ವೇಟ್ ಇರುತ್ತೆ ಒಳಗಡೆ. ಗರ್ಭಗುಡಿಲಿರೋದು ಅವರು ಎಲ್ಲ ಲೇಡೀಸ್ ಎಲ್ಲ ಇದ್ರಲ್ಲ, ಅವ್ರು ಮಾಡ್ತಾಯಿದ್ರು. ಬಟ್ ಇಲ್ಲಿ ಆಚೆ ಒಂದಿತ್ತು ಬೆಳ್ಳಿಗೆ, ಅದನ್ನ ಎತ್ಕೊಬೇಕಿತ್ತು ಕೃಷ್ಣವನು. ಕಿರಣ ಬೇಡ ಅಂತ ಅದಕ್ಕೆ ಬಂದ್ವಿ. ಸೊ ಒಳಗಡೆ ಬಂದು ಎಲ್ಲೋ ದಾರ ಕಟ್ಟಿದ್ರು. ಎಲ್ಲೋ ದಾರ ಕಟ್ಟಿ ಆಮೇಲೆ ಒಂದು ಮೀನ್ಸ್ ದೊಣ್ಣೆ ಥರ ಕೋಲ್ ಥರ ಐತೆ, ಅದನ್ನ ತಲೆ ಮೇಲೆ ಇಟ್ಟು ಹೆಸರು ಕೇಳಿ ಮಂತ್ರ ಹೇಳಿದ್ರು. ಮಂತ್ರದಂಡ ಅಂತಾರೆ, ಏನೋ ಗೊತ್ತಿಲ್ಲ. ಚೆನ್ನಾಗಿತ್ತು, ಒಳ್ಳೆ ಪೀಸ್ ಆಗಿತ್ತು. ದೇವಸ್ಥಾನ ಟೆಂಪಲ್ ಒಳಗಡೆ ಬಂದರು ತೋರಿಸು ಏನಾದರೂ ಮಾತಾಡಿ. ನಮ್ಮ ಕೂಲ್ ಕಿರಣ್ ಆ್ಯಂಡ್ ತೇಜು ಗೌಡ. ಎಲ್ಲಿ ನಮ್ಮ ಸಿಂಹ? ಒಳಗೆ ಐತೆ. ನಮ್ಮ ರಾಹುಲ್ ಬ್ರೋ ಅಲ್ಲಿ ಹೋಯ್ತಾ ಇದ್ದಾರೆ. ಈ ಕಡೆ ವ್ಯೂಸ್ ಸಖತ್ತಾಗಿದೆ. ಹಿಂದ್ಗಡೆ ಮಾತ್ರ ಎಲ್ಲರೂ ಇಲ್ಲೇ ಅಂತಿದ್ದಾರೆ. ಹಿಂದ್ಗಡೆನೆ ಬೇಜಾನ್ ಜನ. ಅಲ್ಲ, ನಮ್ಮ ಪುಣ್ಯಕ್ಕೆ ಒಂದು ಪ್ರಾಣಿನಾದ್ರು ಕಾಣಿಸ್ಬಾರ್ದ? ಎಲ್ಲೋಯ್ತು ಬ್ರೋ? ಅದೊಂದು 2 ನಿಮಿಷ ಹೋಯ್ತು ಅಷ್ಟೇ.
ನಾವು ಅಷ್ಟು ಅಲ್ಲಿಂದ ನಡ್ಕೋಬೇಕು ಡೌನ್ ಮಾಡಿ ನಾವು ಫೋಟೋ ಶೂಟ್ ಜೋರಿದೆ ನಮ್ಮ ಹುಡುಗರದು. ನಮ್ಮ ಪ್ರದೀಪ್ ಅಣ್ಣಂಗೆ ಫೋಟೋ ಹಿಡಿಯೋಕ್ಕೆ ಬರ್ತಾ ಇಲ್ಲ. ಸುಂದರ ಸುಂದರ ನೋಡಿ ಹಿಂದಕ್ಕೆ ನೋಡ್ರಿ ಬಿತ್ತು ಮುಸ್ತಫಾ ಸಾಕು ಬೆಂಕಿ ಫೋಟೋಸ್. ಜೂಮ್ ಹಾಕೋದಿಂದ ಅಲ್ಟ್ರಾ ಅದು ಐಫೋನಲ್ಲಿ ಕ್ಯಾಮ್ರಾ ಜಿಂಕ್ ಮಾಡು. ಜಿಂಗೇನಾ ಅಲ್ಲಿ ನೋಡಿ ಎಷ್ಟು ಜಿಂಕ್ ಇದೆ ದೊಡ್ಡದು. ಸೊ ಅಲ್ಲಿ ಜಿಂಕೆ ಕಾಣಿಸ್ತಾ ಇದೆ ತುಂಬಾ ಲಾಂಗ್ ಅಲ್ಲಿ. ಒಂದು ಸೆಕೆಂಡ್ ಝೂಮ್ ಮಾಡ್ತೀನಿ ನೋಡೋಣ. 5, 6, 7, 8 ಕಾಣಿಸ್ತದೆ ಇವಾಗ ಸದ್ಯ. ಪ್ರದೀಪ್ ಅಣ್ಣ ಅದೆಲ್ಲ ಮಾಡೋ ಬ್ಲಾಗ್ ಮಾಡೋ ಯೂಟ್ಯೂಬ್ ಅಲ್ಲಿ ಅದೆಲ್ಲ ಹಾಕ್ಬೋದು. ಅವ್ರದೆಲ್ಲ ಯಾಕೆ ಮಾಡ್ಲಿ ಹುಡುಗಿರು ಅವ್ರದೆಲ್ಲ ಹಾಕೋಣ ಎಲ್ಲ ಹಾಕ್ಬಿಡಿ. ಇಲ್ಲೆಲ್ಲ ಬಂದ್ರೆ ಹಿಂಗೆಲ್ಲ ಆಡ್ಬೋದು ನೀವು. ಇಷ್ಟ ತನಕ ಚುಕ್ಕಿ ಅಣ್ಣ ಇಲ್ಲಿ ಇಷ್ಟ ತನಕ ಹಾಕಿದ ಏನ್ ಮಾಡಿದ್ಯಾ? ಹಾಂ ಹೇಳು. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ದರಗಿಳಿದು ಆಹಾ ಓ ಆಹಾ ಓ ನಾವಾಡುವ ನುಡಿಯೇ ಕನ್ನಡ ನುಡಿ. ಚುಕ್ಕಿರ ಜಿಂಕೆ ತೋರಿಸಿರಿ ಇವಾಗ ವಿತೌಟ್ ಚುಕ್ಕಿರ ಜಿಂಕೆ ತೋರಿಸಿರಿ. ಇದಾಗುತ್ತಾನೇನು? ಎಲ್ಲರೂ ಫೋಟೋ ಶೂಟ್ ಮಾಡಿ ಆರಾಮ್ಸೆ ಕೂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ತುಂಬ ತಂಪಾದ ಗಾಳಿಲಿ ಮೈಂಡ್ ತುಂಬ ಫ್ರೆಶ್ ಆಯಿತು. ಮನಸ್ಸಲ್ಲೇನೋ ಉಲ್ಲಾಸ ಉತ್ಸಾಹ ತುಂಬ ಚೆನ್ನಾಗಾಯಿತು. ಸೊ ಲಾಸ್ಟ್ ಟೈಮ್ ನಾವು ಮೇಲ್ಕೋಟೆ ಹೋಗಿದ್ವಿ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು, ಒಳ್ಳೆ ಕಾಮೆಂಟ್ ಸಿಕ್ಕಿತ್ತು, ಒಳ್ಳೆ ವ್ಯೂಸ್ ಹೋಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಅದೇ ಥರ ಈ ವಿಡಿಯೋಗೂ ತುಂಬ ಲೈಕ್ಸು ಕಾಮೆಂಟ್ಸು ರೆಸ್ಪಾನ್ಸ್ ಬರುತ್ತೆ ಅಂದ್ಕೊಂಡಿದ್ದೀನಿ. ನೀನು ಲಾಸ್ಟ್ ವಿಡಿಯೋದಲ್ಲಿ ಸುಂದರ ಆಗಿದೆ, ಈ ವಿಡಿಯೋದಲ್ಲಿ ಮುಸ್ತಫಾ. ಮ್ಯೂಸಿಕ್ ಕೊಡು ಸ್ಟಾರ್ಟಿಂಗ್ ಮುಸ್ತಫಾ ಈ ಸೀಟಿಗೆ ಹಾಕು. ಕ್ಲಿಕ್ ಈ ಸಲ ಮುಸ್ತಫಾ ಮಾಡ್ತೀನಿ. ಗುರು ಈಗ ಒಂದ್ಸಲಿ ಆಡುಗುರು ಹತ್ತಾಗರ ಬೇಗ ನೀನು ತೆಗಿಯೋ ಒಂದು ಫೋಟೋ ಬೇಕಾ? ಈಗಲೂ ಫೋಟೋನಾ? ಅಲ್ಲಿಲ್ವಾ? ಅಲ್ಲಿ ಎಮ್ಮೆ, ಅದು ನಾರ್ಮಲ್ ಎಮ್ಮೆ. ಕಂಡಿದ್ದು ಅದೇನೆ. ಇಲ್ಲ ಅದಲ್ಲ, ಇಲ್ಲ ಇಲ್ಲ ಒಂದೇ ಒಂದು ಕಾಣಿಸ್ತಾ ನೋಡಲಿ. ಅದು ಜಿಂಕೆ ಬ್ರೋ ಆಗಲೇ ಕಾಣಿಸಿದ್ದು. ಸೊ ನಮ್ಮ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂದಿದೆ. ಎಂಡ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ರಿವ್ಯೂ ತೊಗೊಂಬಿಡೋಣ, ಯಾರಿಗೆ ಹೇಗೆ ಖುಷಿ ಆಯಿತು, ದರ್ಶನ ಆಯಿತು ಅಂತ. ಬ್ರೋ ಎಕ್ಸ್ಪೀರಿಯನ್ಸ್ ಹೇಗಾಯ್ತು ನಿಮ್ಮದು? ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ದರ್ಶನ ಆಯಿತು, ಒಳ್ಳೆ ಪ್ರಸಾದ ಸಿಕ್ತು, ಫುಲ್ ಎಂಜಾಯ್ ಮಾಡಿದ್ವಿ. ಬ್ರೋ ನಿಮ್ಮದು? ಸೂಪರ್ ಎಂಜಾಯ್ಮೆಂಟು, ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ವೀಕ್ ಆಫಲ್ಲಿ. ದೇವ್ರ ದರ್ಶನ ಇರ್ಬೋದು, ಟ್ರಾವೆಲಿಂಗ್ ಇರ್ಬೋದು, ಅದು ಫ್ರೆಂಡ್ಸ್ ಜೊತೆ ಮಸ್ತ್ ಆಗಿತ್ತು. ಓಕೆ ಥ್ಯಾಂಕ್ ಯು ಬ್ರೋ. ಬ್ರೋ ನಿಮ್ಮದು? ಒನ್ ಡೇ ಟ್ರಿಪ್ಪು ಪೀಸಾಗಿ ಎಂಜಾಯ್ ಮಾಡ್ಬೋದು. ಎಲ್ಲರೂ ಬನ್ನಿ ನೋಡಿ ವಿಡಿಯೋನ, ಆದಷ್ಟು ಸಬ್ಸ್ಕ್ರೈಬ್ ಲೈಕ್ಸ್ ಮಾಡಿ. ಓಕೆ ಇವಾಗ ಹೇಳಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬಟ್ ಎಲ್ಲರೂ ಬಂದ್ಬಿಟ್ಟು ಇದರಲ್ಲಿ ಬೈಕಲ್ಲಿ ಇದರಲ್ಲಿ ಬರ್ತಾರೆ. ನಾವು ಟ್ರೈನಲ್ಲಿ ಬಂದು ಅಲ್ಲಿಂದ ಬಸ್ಸಲ್ಲಿ ಹೋಗಿ ಎಂಜಾಯ್ ಮಾಡಿದ್ವಿ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಒನ್ ಡೇ ಟ್ರಿಪ್ಪಲ್ಲಿ ತುಂಬ ಎಂಜಾಯ್ ಮಾಡ್ಬೋದು. ಹಿಮವದ್ ಸ್ವಾಮಿ ಬೆಟ್ಟ, ಅದರಲ್ಲೂ ಜೂನ್ ಆ್ಯಂಡ್ ಜುಲೈ, ಆಗಸ್ಟ್ ಮಳೆಗಾಲದಲ್ಲಿ ಬನ್ನಿ, ತುಂಬ ಚೆನ್ನಾಗಿದೆ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ನೇಚರ್ನ ತುಂಬ ಎಂಜಾಯ್ ಮಾಡ್ಬೋದು. ನೇಚರ್ ಲಾಸ್ಟ್ ನಮ್ಮ ಸೀನಿಯರ್ ಸಿನಿಮಾ ಏನು ಹೇಳ್ತಾರೆ ಕೇಳೋಣ. ಬ್ರೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮಾತಿಲ್ಲ, ಬರೀ ಮಾತಿಲ್ಲ, ಮಾತಾಡಬೇಕು ಅನ್ಸಿದ್ರು ಮನಸ್ಸಲ್ಲಿ ಹೋಗ್ತಾ ಇಲ್ಲ, ಪದಗಳ ನಿಲುಕದ್ದು ಅಷ್ಟು ತುಂಬ ಚೆನ್ನಾಗಿತ್ತು. ಬಟ್ ಬ್ರೋ ಸಾಂಗ್ ಆಡಿದಿರಲ್ಲ ಅದೇ ಚಂದ.
ಸಾಂಗ್ ಇರಲಿ ರೀ, ಆ ಕಣ್ಣು ಮನ ತಂಪಾಯ್ತಲ್ಲ, ಆ ನಿಸರ್ಗ ದೇವತೆನ ನೋಡಿ ಅಷ್ಟು ಅದ್ಭುತವಾಗಿತ್ತು. ಬನ್ನಿ ನೋಡಿ, ನಾನು ಮಾತಾಡೋದಲ್ಲ, ನೆಕ್ಸ್ಟ್ ಟೈಮು ನೀವು ನಂತರನೇ ಆಗ್ತೀರ ಮಾತು ಬರದೆ. ಅಷ್ಟು ಸುಂದರವಾಗಿತ್ತು, ಅಷ್ಟು ಒಳ್ಳೆ ಪ್ಲೇಸು. ಬನ್ನಿ ನೋಡಿ, ಖುಷಿ ಆಗುತ್ತೆ ಮನಸ್ಸಿಗೆ. ಎಷ್ಟು ಅಂತ ಈ ಬೆಂಗಳೂರು ಹೊಗೆಲ್ ಸಾಯ್ತೀರ, ಖುಷಿ ಪಡಿ, ಚೆನ್ನಾಗಿದೆ. ಸೊ ಎಲ್ಲರ ಎಕ್ಸ್ಪೀರಿಯನ್ಸ್ ಕೇಳಿದ್ರಿ, ತುಂಬ ಚೆನ್ನಾಗಿತ್ತು. ಸೊ ಲಾಸ್ಟ್ ವೀಡಿಯೋಗೆ ಹೇಗೆ ಸಪೋರ್ಟ್ ಮಾಡೋ ಅದೇ ಥರ ಈಗೂ ಸಪೋರ್ಟ್ ಮಾಡಿ. ನಿಮ್ಮ ಸಜೆಷನ್ ಏನಾದರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹೊಸ ವೀಡಿಯೋದಲ್ಲಿ. ನಾನು ನಿಮ್ಮ ಕೇರ್ ಆಫ್ ಕನ್ನಡಿಗ, ನಿಮ್ಮ ಮನೆ ಭಾಗ. ಬಾಯ್. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ದರಗಿಳಿದು ಆಹಾ ಓ